Hello everyone. Welcome to Sri Vidya Academy for Special Education. Learning made easy. Today we are going to explore a topic that connects mathematics with motion, direction and real world of physics. The topic is vectors. ಈ ಎಲ್ಲ ಒಂದು ವೆಕ್ಟರ್ನ ಡೆವಲಪ್ಮೆಂಟ್ ಹಿಂದ್ಗಡೆ ತುಂಬ ಮ್ಯಾಥಮೆಟಿಷಿಯನ್ಸ್ನ ಎಫರ್ಟ್ಸ್ ಇದೆ. ಜಿಯೋಸ್ಟೋ ಬೆಲಾವಿಟಿಸ್ ಅಂಥೇಳಿ ಇಟಾಲಿಯನ್ ಮ್ಯಾಥಮೆಟಿಷಿಯನ್, ಆತ ಈಕ್ವಿಪೋಲೆಂಟ್ ವೆಕ್ಟರ್ಸ್ ಅಂತ ಹೇಳಿಬಿಟ್ಟು ಇಂಟ್ರೊಡ್ಯೂಸ್ ಮಾಡ್ತಾನೆ ಒಂದು ಕಾನ್ಸೆಪ್ಟನ್ನು. ದಟ್ ಈಸ್ ಎ ಅರ್ಲಿ ಗ್ರೌಂಡ್ ವರ್ಕ್ ಫಾರ್ ದ ವೆಕ್ಟರ್ ಆಲ್ಜಿಬ್ರಾ. ಇನ್ನು ವಿಲಿಯಂ ರೋವ್ಯಾನ್ ಹ್ಯಾಮಿಲ್ಟನ್ ಅನ್ನುವಂತಹ ಐರಿಷ್ ಮ್ಯಾಥಮೆಟಿಷಿಯನ್ಸ್ ಏನಿದ್ದಾನೆ, ಅವನು ಮಾಡರ್ನ್ ವೆಕ್ಟರ್ ಆಲ್ಜಿಬ್ರಾನ ಇಂಟ್ರೊಡ್ಯೂಸ್ ಮಾಡಿದಂಥವನು. ಹರ್ಮ್ಯಾನ್ ಗ್ರಾಸ್ಮ್ಯಾನ್ ಅಂತ ಹೇಳಿ ಒಬ್ಬ ಜರ್ಮನ್ ಮ್ಯಾಥಮೆಟಿಷಿಯನ್ನು ಈ ವೆಕ್ಟರ್ ಅನ್ನೋದು ಪಾಪ್ಯುಲರ್ ಆಗೋಕ್ಕೆ ಮುಂಚೆನೇ ಆಲ್ಜಿಬ್ರಾ ಆಫ್ ವೆಕ್ಟರ್ಸ್ ಅನ್ನೋದನ್ನು ಇಂಟ್ರೊಡ್ಯೂಸ್ ಮಾಡ್ದ. ಜೋಸಿಯಾ ವಿಲಿಯರ್ಡ್ ಗಿಬ್ಸ್ ಅಂತ ಹೇಳಿ ಈತ ಅಮೇರಿಕನ್ ಫಿಸಿಸಿಸ್ಟ್ ಮತ್ತು ಮ್ಯಾಥಮೆಟಿಷಿಯನ್. ಈ ವೆಕ್ಟರ್ ಕ್ಯಾಲ್ಕುಲಸ್ ಅಂತ ಏನಿದೆ ಅದನ್ನು ಡೆವಲಪ್ ಮಾಡಿದವನೇ ಇವನು. ಆವತ್ತನೇ ಈ ಡಾಟ್ ಪ್ರಾಡಕ್ಟ್ ಮತ್ತು ಕ್ರಾಸ್ ಪ್ರಾಡಕ್ಟ್ ಅಂತ ಏನಿದೆ ಅದನ್ನು ಫಿಸಿಕ್ಸಲ್ಲಿ ಮತ್ತು ಇಂಜಿನಿಯರಿಂಗ್ ಫೀಲ್ಡ್ನಲ್ಲಿ ಅಪ್ಲೈ ಮಾಡಿದಂಥವನು. ಹಾಗೆಯೇ ಆಲಿವರ್ ಹ್ಯಾವಿಸೈಡ್ ಅಂತ ಹೇಳ್ಬಿಟ್ಟು ಈತ ವೆಕ್ಟರ್ಸನ್ನು ಎಲೆಕ್ಟ್ರೋಮ್ಯಾಗ್ನೆಟಿಸಮ್ಗೆ ಅಪ್ಲೈ ಮಾಡ್ತಾನೆ. ಅವನು ಈ ಇಂಡಿಪೆಂಡೆಂಟ್ಲಿ ಡೆವಲಪ್ಡ್ ವೆಕ್ಟರ್ ಅನಾಲಿಸಿಸ್ ಆ್ಯಂಡ್ ಈ ಮೇಡ್ ಇಟ್ ಮೋರ್ ಅಕ್ಸೆಸಿಬಲ್. ನೆಕ್ಸ್ಟ್ ಜೇಮ್ಸ್ ಕ್ಲರ್ಕ್ ಮ್ಯಾಕ್ಸ್ವೆಲ್ ಅನ್ನೋನು. ಆ್ಯಕ್ಚುಲಿ ಅವನು ಬೈ ಪ್ರೊಫೆಷನ್ ಮ್ಯಾಥಮೆಟಿಷಿಯನ್ ಅಲ್ಲ, ಆದರೆ ಈ ವೆಕ್ಟರ್ ನೊಟೇಷನ್ಸನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿನಲ್ಲಿ ಯೂಸ್ ಮಾಡ್ತಾನೆ. ಆ ಥರ ಅವನು ಮಾಡಿದ್ರಿಂದ ಏನಾಯ್ತಪ್ಪ ಅಂತಂದರೆ ಈ ಫಿಸಿಕ್ಸಲ್ಲಿ ವೆಕ್ಟರ್ ಕಾನ್ಸೆಪ್ಟು ಡೆವಲಪ್ ಆಯಿತು ಇನ್ನೂ ಹೆಚ್ಚಾಗಿ. ಇನ್ನು ರಿನಿ ಡಿಕಾರ್ಟಿಸು, ನಾವು ಅವನ ಹೆಸರನ್ನ ಕೇಳಿದ್ದೀವಿ ಆಲ್ರೆಡಿ. ಅವನು ಡೈರೆಕ್ಟ್ಲಿ ವೆಕ್ಟರಲ್ಲಿ ಏನು ಕಾಂಟ್ರಿಬ್ಯೂಷನ್ ಮಾಡದೇ ಹೋದರೂ ಕೂಡ ಅವನು ಇನ್ವೆಂಟ್ ಮಾಡಿದಂತಹ ಕೋಆರ್ಡಿನೇಟ್ ಜಾಮೆಟ್ರಿ ಏನಿದೆ ದಟ್ ಈಸ್ ಎ ಗ್ರೌಂಡ್ ವರ್ಕ್ ಫಾರ್ ವೆಕ್ಟರ್ ರೆಪ್ರೆಸೆಂಟೇಷನ್ ಯೂಸಿಂಗ್ ಕೋಆರ್ಡಿನೇಟ್ಸ್. ಈಗ ನಾವು ಯಾಕೆ ವೆಕ್ಟರ್ನ ಓದಬೇಕು, ವೈ ಡು ವಿ ನೀಡ್ ವೆಕ್ಟರ್ ಅಟ್ ಆಲ್, ಅದನ್ನು ನೋಡೋಣಂತೆ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಎ ಸಿಂಪಲ್ ಕ್ವಶನ್. ನಾನು ಹೇಳ್ತೀನಿ ಐ ವಾಕ್ಡ್ 5 ಕಿಲೋಮೀಟರ್ ಅಂತ. ಸೊ ನಿಮಗೇನು ಅರ್ಥ ಆಗುತ್ತೆ ಅದರಿಂದ? ಜಸ್ಟ್ ದ ಡಿಸ್ಟೆನ್ಸ್, ರೈಟ್? ಅಂದರೆ 5 ಕಿಲೋಮೀಟ್ರ್ ನಾನು ಹೋದೆ ಅನ್ನೋದಷ್ಟು ಮಾತ್ರ ಗೊತ್ತಾಗುತ್ತೆ. ಬಟ್ ವಾಟ್ ಇಫ್ ಐ ಸೆಡ್ ಐ ವಾಕ್ಡ್ 5 ಕಿಲೋಮೀಟರ್ಸ್ ಟುವರ್ಡ್ಸ್ ದ ನಾರ್ತ್ ಆರ್ ಟುವರ್ಡ್ಸ್ ದ ಸೌತ್ ಅಂತ ಹೇಳಿದ್ರೆ, ನಾವು ಐ ಹ್ಯಾವ್ ನಾಟ್ ಓನ್ಲಿ ಟೋಲ್ಡ್ ಯು ಹೌ ಫಾರ್ ಬಟ್ ಆಲ್ಸೋ ಇನ್ ವಿಚ್ ಡೈರೆಕ್ಷನ್. ದಟ್ ಈಸ್ ದ ಪವರ್ ಆಫ್ ವೆಕ್ಟರ್. ಸೊ ನಮಗದು ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್, ಯಾವ ದಿಕ್ಕಲ್ಲಿ ಹೋದೆ, ಎಷ್ಟು ದೂರ ಹೋದೆ, ಎರಡೂ ನಾವು ವೆಕ್ಟರ್ನಿಂದ ಅರ್ಥ ಮಾಡ್ಕೋಬೋದು. ಇನ್ನು ರಿಯಲ್ ಲೈಫಲ್ಲಿ ನಾವು ವೆಕ್ಟರ್ನ ಎಲ್ಲಿ ನೋಡ್ತೀವಿ ಅಂತ ಪ್ರಶ್ನೆ ಕೇಳಿದ್ರೆ, ವೆಕ್ಟರ್ಸ್ ಆರ್ ಆಲ್ ಅರೌಂಡ್ ಯು. ನಮ್ಮ ಹತ್ರ ಸುತ್ತ ಇದ್ದೇ ಇದೆ ವೆಕ್ಟರ್ನ ಉಪಯೋಗಿಸ್ತಾ ಇದ್ದೀವಿ. ದೇ ಆರ್ ಮ್ಯಾಥಮೆಟಿಕಲ್ ಟೂಲ್ಸ್ ಯೂಸ್ ಟು ಡಿಸ್ಕ್ರೈಬ್ ಮೂಮೆಂಟ್, ಫೋರ್ಸ್, ವೆಲಾಸಿಟಿ, ಡೈರೆಕ್ಷನ್ ಇನ್ ಎವ್ರಿ ಪಾಸಿಬಲ್ ಫೀಲ್ಡ್. ಈಗ ಹೇಗೆ ಅಂತ ನೋಡೋಣ. ಈಗ ಒಂದು ಬಾಲ್ನ ನೀವು ಎಸಿತೀರಾ ಅಂದ್ಕೊಳ್ಳಿ. ಇಟ್ ಮೂವ್ಸ್ ವಿತ್ ಎ ವೆಲಾಸಿಟಿ ಇನ್ ಎ ಸರ್ಟೈನ್ ಡೈರೆಕ್ಷನ್, ದಟ್ ಈಸ್ ಎ ವೆಕ್ಟರ್. ಈಗ ಒಂದು ಬಾಗಿಲು ತೆಗಿಬೇಕು. ದ ಫೋರ್ಸ್ ಯು ಅಪ್ಲೈ ಆನ್ ಎ ಡೋರ್ ಟು ಓಪನ್ ಇಟ್ ಹ್ಯಾಸ್ ಎ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್, ಸೊ ಇಟ್ ಈಸ್ ಎ ವೆಕ್ಟರ್. ಇಲ್ಲಿ ಗ್ರಾವಿಟಿ, ಎಲೆಕ್ಟ್ರಿಕ್ ಫೀಲ್ಡ್ಸ್, ಮ್ಯಾಗ್ನೆಟಿಸಮ್ ಆರ್ ಆಲ್ ವೆಕ್ಟರ್ ಕ್ವಾಂಟಿಟೀಸ್. ನಾವು ವೆಕ್ಟರ್ ಇಲ್ಲದೆ ಅಥವಾ ವೆಕ್ಟರ್ ಕಾನ್ಸೆಪ್ಟ್ ಇಲ್ಲದೆ ಫಿಸಿಕ್ಸನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಈ ಇಂಜಿನಿಯರ್ಸ್ ಏನಿದ್ದಾರೆ, ದೇ ಡೀಲ್ಸ್ ವಿತ್ ಫೋರ್ಸಸ್, ಟಾರ್ಕ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ಸ್ ವೈಲ್ ಡಿಸೈನಿಂಗ್ ಬ್ರಿಡ್ಜಸ್, ಮೆಷಿನ್ಸ್ ಆ್ಯಂಡ್ ಕಾರ್ಸ್. ಅಲ್ಲಿ ಲೋಡ್ ಡಿಸ್ಟ್ರಿಬ್ಯೂಷನ್ನು, ಬ್ಯಾಲೆನ್ಸ್ ಆ್ಯಂಡ್ ಸ್ಟೆಬಿಲಿಟಿಗೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ವೆಕ್ಟರ್ಸು ನಮಗೆ ತುಂಬ ಇಂಪಾರ್ಟೆಂಟು. ಈಗ ಫಾರ್ ಎಕ್ಸಾಂಪಲ್ಲು ಒಂದು ಕ್ರೇನ್ ಇದೆ, ಇಂಜಿನಿಯರ್ಸ್ ಅದನ್ನು ವೆಕ್ಟರ್ಸ್ ಯೂಸ್ ಮಾಡ್ತಾರೆ. ಯಾಕೆ ಅಂತಂದರೆ ಹೌ ಫಾರ್ ಆ್ಯಂಡ್ ಹೌ ಹೈ ದ ಕ್ರೇನ್ ಕ್ಯಾನ್ ಲಿಫ್ಟ್ ದ ವೆಯ್ಟ್ ಅಂತ. ಈಗ 3D ಗೇಮ್ಸಲ್ಲಿ, ಮೂವೀಸಲ್ಲಿ, ಆಮೇಲೆ ಕ್ಯಾರೆಕ್ಟರ್ ಮೋಷನಲ್ಲಿ, ಲೈಟ್ ಡೈರೆಕ್ಷನ್ನು, ಕ್ಯಾಮರಾ ಆ್ಯಂಗಲ್ಸು ಆಲ್ ಆರ್ ಕ್ಯಾಲ್ಕುಲೇಟೆಡ್ ಯೂಸಿಂಗ್ ವೆಕ್ಟರ್ಸ್. ಯಾವುದೋ ಒಂದು 3D ಮಾಡಲ್ನ ರೊಟೇಟ್ ಮಾಡಬೇಕು ಅಂದರೆ ನಮಗೆ ವೆಕ್ಟರ್ಸ್ ಬೇಕು. ಇವತ್ತು ರೋಬೋಟ್ಸ್ ದೇ ಯೂಸ್ ವೆಕ್ಟರ್ಸ್ ಟು ಡಿಸೈಡ್
ಹೌ ಫಾರ್ ಆ್ಯಂಡ್ ಇನ್ ವಿಚ್ ಡೈರೆಕ್ಷನ್ ಟು ಮೂವ್. ಅದಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಲ್ವ ನಾವು ರೋಬೋಟ್ಸಿಗೆ, ಯಾವ ಡೈರೆಕ್ಷನಲ್ಲಿ ಹೋಗಬೇಕು ಮತ್ತು ಎಷ್ಟು ಡಿಸ್ಟೆನ್ಸ್ ಹೋಗಬೇಕು ಅನ್ನೋದು ವೆಕ್ಟರ್ಸ್ ಇಲ್ಲದೆ ಆಗಲ್ಲ. ಇನ್ನು ಗೂಗಲ್ ಮ್ಯಾಪ್ಸಲ್ಲಿ ಕೂಡ ದ ಆ್ಯಪ್ಸ್ ಯೂಸ್ ವೆಕ್ಟರ್ ಪಾತ್ಸ್ ಟು ಡಿಟರ್ಮೈನ್ ಶಾರ್ಟೆಸ್ಟ್ ರೂಟ್ಸ್ ಆ್ಯಂಡ್ ಡೈರೆಕ್ಷನ್ಸ್. ನಮ್ಗೆ ಗೊತ್ತಿದೆ ಇವಾಗ ಶಾರ್ಟೆಸ್ಟ್ ರೂಟು ಮತ್ತು ಡೈರೆಕ್ಷನ್ ಕೊಡೋದು ಗೂಗಲ್ಲು. ಮತ್ತು ಪೈಲಟ್ಸು ಮತ್ತು ಏರ್ ಟ್ರಾಫಿಕ್ ಕಂಟ್ರೋಲರ್ಸು ನಾವಿಗೇಷನ್ ಆಫ್ ಏರ್ಕ್ರಾಫ್ಟಿಗೆ ಯೂಸ್ ಮಾಡ್ತಾರೆ ಅದನ್ನು ಗೈಡ್ ಮಾಡೋಕ್ಕೆ. ಈಗ ಒಂದು ವಿಂಡ್ ಈಸ್ ಪುಷಿಂಗ್ ಫ್ರಮ್ ದ ಲೆಫ್ಟ್ ಸೈಡ್ ಆ್ಯಂಡ್ ವಿ ಆರ್ ಮೂವಿಂಗ್ ಫಾರ್ವರ್ಡ್, ಅಲ್ಲಿ ವೆಕ್ಟರ್ ಆಲ್ಜಿಬ್ರಾ ಬರುತ್ತೆ, ವೆಕ್ಟರ್ ಅಡಿಷನ್. ವೆಕ್ಟರ್ಸ್ ಸಿಂಪ್ಲಿಫೈ ಪ್ರಾಬ್ಲಮ್ಸ್ ಇನ್ವಾಲ್ವಿಂಗ್ ಲೈನ್ಸ್ ಆ್ಯಂಡ್ ಡಿಸ್ಟೆನ್ಸಸ್ ಇನ್ ಸ್ಪೇಸ್. So vector algebra is more refined and powerful than traditional coordinate geometry in many situations. ನೋಡಿ, ವೆಕ್ಟರ್ಸ್ ಡಿಸ್ಕ್ರೈಬ್ ದ ಡೈರೆಕ್ಷನ್ ಆಫ್ ಬ್ಲಡ್ ಫ್ಲೋ ಆರ್ ನರ್ವ್ ಇಂಪಲ್ಸಸ್ ಇನ್ ಅವರ್ ಬಾಡಿ. ಇನ್ನು ಕೆಮಿಸ್ಟ್ರಿನಲ್ಲಿ ದ ಮೂಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಇನ್ ಸರ್ಟೈನ್ ಡೈರೆಕ್ಷನ್ಸ್ ಕ್ಯಾನ್ ಬಿ ಸ್ಟಡಿಡ್ ಯೂಸಿಂಗ್ ವೆಕ್ಟರ್ಸ್. ಸೊ ಇನ್ನು ಎಕ್ಸಾಮಿಗೆ ವೆಕ್ಟರ್ಸ್ ಯಾಕೆ ಇಂಪಾರ್ಟೆಂಟು ಅಂದರೆ, ನಮ್ಮ PU ಬೋರ್ಡು ಮತ್ತು CET ಮತ್ತು JEEನಲ್ಲಿ vectors play a key role because they simplify geometry problems. ಆಮೇಲೆ they are combined with 3D geometry also. ಸೊ ಇದು ಪಾರ್ಟ್ ಆಫ್ ಫಿಸಿಕ್ಸು, ಎಸ್ಪೆಷಲಿ ಮೋಷನ್ ಆ್ಯಂಡ್ ಫೋರ್ಸ್ ಕ್ವಶನ್ಸಲ್ಲಿ ಇದ್ದೇ ಇರುತ್ತೆ ವೆಕ್ಟರ್ಸು. ಆ್ಯಂಡ್ ಇಟ್ ಕ್ಯಾನ್ ಬಿ ಸ್ಕೋರಿಂಗ್ ಇಫ್ ಯು ವಿಜುವಲೈಸ್ ದಿಸ್ ಪ್ರಾಪರ್ಲಿ. ನಾವು ಬರೀ ಫಾರ್ಮುಲಾನ ಕಲಿಯಲ್ಲ, ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಟಾಪಿಕ್ ಬಿಹೈಂಡ್ ಎವರಿ ಆಪರೇಷನ್ ಲೈಕ್ ಅಡಿಷನ್, ಸಬ್ಟ್ರಾಕ್ಷನ್, ಡಾಟ್ ಪ್ರಾಡಕ್ಟ್ಸ್, ಕ್ರಾಸ್ ಪ್ರಾಡಕ್ಟ್ ಆ್ಯಂಡ್ ದೇರ್ ಅಪ್ಲಿಕೇಶನ್. ಈ ಕೆಲವು ಮಿಸ್ಕನ್ಸೆಪ್ಷನ್ಸ್ ಇದೆ. ಅದೇನೆಂದರೆ, ತುಂಬ ಹುಡುಗರು ಹೆದರ್ಕೊಳ್ತಾರೆ, ಏನಪ್ಪ ಅಂದರೆ ತುಂಬ ಅಬ್ಸ್ಟ್ರಾಕ್ಟ್, ಅಂದರೆ ತುಂಬ ಥಿಯರಿ ಇದೆ, ಇದು ಫಿಸಿಕ್ಸ್ ಓರಿಯೆಂಟೆಡ್ಡು, ನಮಗೆ ಕಷ್ಟ ಆಗುತ್ತೆ ಅಂತ ಹೇಳೋವಂಥ ಹುಡುಗರು ಇದ್ದಾರೆ. ಆದರೆ ಒನ್ಸ್ ಇಫ್ ಯು ರಿಯಲೈಸ್ ದಟ್ ಎ ವೆಕ್ಟರ್ ಈಸ್ ಜಸ್ಟ್ ಎ ಮ್ಯಾಥಮೆಟಿಕಲ್ ಆರೋ, ದೆನ್ ಯು ಕ್ಯಾನ್ ಹ್ಯಾಂಡಲ್ ಇಟ್ ಲೈಕ್ ನಂಬರ್ಸ್. ಇಟ್ ಬಿಕಮ್ಸ್ ಈಸಿ, ಈವನ್ ಎಂಜಾಯಬಲ್. ಸೊ ಹೇಗೆ ಇದನ್ನು ಅಪ್ರೋಚ್ ಮಾಡೋದು, ಹೌ ವಿಲ್ ವಿ ಅಪ್ರೋಚ್ ಇಟ್ ಅಂತ ಕೇಳಿದ್ರೆ, ಅಪ್ಲೈ ವೆಕ್ಟರ್ಸ್ ಟು ಸಾಲ್ವ್ ರಿಯಲ್ ಪ್ರಾಬ್ಲಮ್ಸ್ ಫ್ರಮ್ ಜಾಮೆಟ್ರಿ, ಫಿಸಿಕ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಸೊ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ವಿ ಹ್ಯಾವ್ ಟು ಲರ್ನ್ ಫ್ರಮ್ ದ ಬೇಸಿಕ್. ವೆಕ್ಟರ್ಸ್ ಆರ್ ನಾಟ್ ಜಸ್ಟ್ ಎ ಟಾಪಿಕ್, ದೇ ಆರ್ ಎ ಲ್ಯಾಂಗ್ವೇಜ್ ಹಂಗೂ ಹೇಳ್ಬೋದು ಇದನ್ನು. ಲ್ಯಾಂಗ್ವೇಜ್ ಆಫ್ ಮೋಷನ್ ಆ್ಯಂಡ್ ಫೋರ್ಸ್ ಅಂತಲೂ ಹೇಳ್ತಾರೆ ಇದನ್ನು. ಸೊ ನೀವು ಮೇ ಬಿ ಯು ಆರ್ ಡ್ರೀಮಿಂಗ್ ಆಫ್ ಬಿಕಮಿಂಗ್ ಇಂಜಿನಿಯರ್ ಅಥವಾ ಆರ್ಕಿಟೆಕ್ಟ್ ಅಥವಾ ಸೈಂಟಿಸ್ಟ್ ಅಥವಾ ಡಾಟಾ ಅನಾಲಿಸ್ಟ್, ಏನೇ ಆಗಬೇಕು ಅಂತ ಆಸೆ ಪಟ್ಟಿರ್ಬೋದು. ಸೊ ವೆಕ್ಟರ್ ವಿಲ್ ಬಿ ಪಾರ್ಟ್ ಆಫ್ ಯುವರ್ ಜರ್ನಿ. ಸೊ ವಿ ವಿಲ್ ಕನ್ಕ್ಲೂಡ್ ದ ಇಂಟ್ರೊಡಕ್ಷನ್ ಆಫ್ ವೆಕ್ಟರ್. ಹೋಪ್ ಯು ಎಂಜಾಯ್ಡ್ ದಿಸ್ ಟಾಪಿಕ್. ಸೊ ಐ ರಿಕ್ವೆಸ್ಟ್ ಯು ಟು ಶೇರ್ ದಿಸ್ ವಿಡಿಯೋ ಇಫ್ ಯು ಲೈಕ್ ಇಟ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ and press the bell icon to get updates about new videos. Thanks for watching.